ಹೇಳೋದು ಇಷ್ಟೇನೆ. ಈಗ ಮಾಡಿದ್ದುಣ್ಣ ಮಾರಾಯ ಅಂತ ಯಾರ್ಯಾರು ಏನೇನು ಮಾಡಿದ್ರು ಅದನ್ನು ಅನುಭವಿಸ್ಲೇಬೇಕಾದ್ರೆ ಈಗಿನ ಚಿಕ್ಕಬಳ್ಳಾಪುರ ಈದ್ ಮಿಲಾದ್ ಉನಬಿ ಅಂಗವಾಗಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು, ಬ್ರೆಡ್ ಸೇರಿದಂತೆ ವಿವಿಧ ಆಹಾರ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಫೌಂಡೇಶನ್ ರಾಜ್ಯಾಧ್ಯಕ್ಷ ಹಾಗೂ ಚಿಕ್ಕಬಳ್ಳಾಪುರ ವಕ್ಫ್ ಮಂಡಳಿಯ ಮಾಜಿ ಅಧ್ಯಕ್ಷ ಡಾಕ್ಟರ್ ನಂದಿ ಎಂಎಂ ಭಾಷಾ, ಪ್ರವಾದಿ ಮಹಮ್ಮದ್ ಅವರನ್ನ ಇಡೀ ಮಾನವ ಕುಲದ ಪಾಲಿಗೆ ಕರುಣೆಯಾಗಿ ಕಳುಹಿಸಲಾಗಿದೆ. ಅವರ ಜೀವನವು ಶಾಂತಿ, ಪ್ರೀತಿ, ಸಹೋದರತ್ವ ಹಾಗೂ ಸೌಹಾರ್ದಯುತ ಬದುಕಿಗೆ ಅತ್ಯುತ್ತಮ ಮಾದರಿಯಾಗಿದೆ ಎಂದರು. ಈದ್ ಮಿಲಾದ್ ಆಚರಣೆಯ ಉದ್ದೇಶ ಕೇವಲ ಸಂಭ್ರಮಿಸೋದಲ್ಲ, ಅಗತ್ಯ ಇರೋರಿಗೆ ನೆರವು ನೀಡೋದು. ಸಮಾಜ ಸೇವೆಯ ಮೂಲಕ ಪ್ರವಾದಿಯವರ ಮಾನವೀಯ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇಸ್ಲಾಂನ ಸೌಹಾರ್ದತೆ, ಸಹಿಷ್ಣುತೆ, ಶಾಂತಿ ಮತ್ತು ಸಹೋದರತ್ವದ ಸಂದೇಶವನ್ನು ತಲುಪಿಸಬೇಕು ಎಂದರು. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ನಾವು ಈದ್ ಮಿಲಾದ್ರಂದು ನಮ್ಮ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಮತ್ತು ಆಲ್ ಇಂಡಿಯಾ ಮಿಲಿಕ್ ಕೌನ್ಸಿಲ್ ವತಿಯಿಂದ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ವಿಶೇಷ ಏನಂದರೆ, ಇವತ್ತು ಈದ್ ಮಿಲಾದ್ ಇರೋದ್ರಿಂದ ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ. ಹಾಗಾಗಿ ಇವತ್ತು ನಮ್ಮ ಚರ್ಚು ಫಾದರ್ ಆದಂತಹ ಆಲ್ಬರ್ಟ್ರವರಿಗೆ, ನಮ್ಮ ಮೌಲಾನಾ ಸಾಹೇಬರಿಗೆ, ಅದೇ ರೀತಿ ಇವತ್ತು ನಾವು ಒಬ್ಬ ಸ್ವಾಮೀಜಿ ಕೂಡ ಆಹ್ವಾನ ಕೊಟ್ಟಿದ್ರಿ, ವೇಣು ಸ್ವಾಮೀಜಿ ಅಂತ. ಅವರು ಇವತ್ತು ಕಾರಣಾಂತರಗಳಿಂದ ನಾನು ದಾವಣಗೆರೆಯಲ್ಲಿದ್ದೀನಿ, ನಾಳೆ ಬಂದು ತಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ಜಿಲ್ಲಾ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಕನ್ವೀನಿಯರ್ ಆದಂತಹ ಗಂಗಾಧರ್ ಅವರು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಆಸ್ಪತ್ರೆಯ ವೈದ್ಯರು, ನನ್ನ ಎಲ್ಲ ಮಿತ್ರರು, ನಮ್ಮ ಆಲ್ ಇಂಡಿಯಾ ಮಿಲಿಕ್ ಕೌನ್ಸಿಲ್ನ ಅಮಾನುಲ್ಲಾ ಸಾಹೇಬರು, ಬಹಳಷ್ಟು ಮುಖಂಡರುಗಳು ನಾವೆಲ್ಲ ಸೇರಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾಡಿನ ಸಮಸ್ತ ಜನತೆಗೆ, ಅದೇ ರೀತಿ ನಮ್ಮ ರಾಷ್ಟ್ರದ ಎಲ್ಲ ನನ್ನ ಆತ್ಮೀಯರಿಗೆ, ಅದೇ ರೀತಿ ಪ್ರವಾದಿರವರ ಅನ್ವಯಿಗಳಿಗೆ ನಮ್ಮೆಲ್ಲರ ಪರವಾಗಿ ಈದ್ ಮಿಲಾದ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಈ ಸಂದರ್ಭದಲ್ಲಿ ಮೌಲಾನಾ ಇಕ್ರಮುಲ್ ಹಕ್ ಮಾತನಾಡಿ, ಪ್ರವಾದಿ ಮಹಮ್ಮದ್ ಅವರನ್ನ ಇಡೀ ಜಗತ್ತಿಗೆ ಕರುಣೆಯಾಗಿ ಕಳಿಸಲಾಗಿದೆ. ಅವರ ಬೋಧನೆಗಳು ಶಾಂತಿ, ಪ್ರೀತಿ ಮತ್ತು ಸಹೋದರತ್ವ ಸಾರ್ತವೆ. ಪ್ರವಾದಿಯವರ ನಡತೆ, ಸೌಜನ್ಯ ಹಾಗೂ ಮಾನವೀಯ ಗುಣಗಳಿಂದಲೇ ಇಸ್ಲಾಂನ ಸಂದೇಶ ವ್ಯಾಪಕವಾಗಿ ಜನರನ್ನು ತಲುಪಿದೆ ಎಂದರು. ತಮಗೆ ನೋವುಂಟು ಮಾಡಿದವರೊಂದಿಗೂ ಉತ್ತಮ ರೀತಿಯಲ್ಲಿ ನಡೆದುಕೊಳ್ಬೇಕು ಅನ್ನೋದು ಪ್ರವಾದಿಯವರ ಬೋಧನೆಯಾಗಿದೆ ಎಂದರು. ಹೇಳೋದು ಇಷ್ಟೇನೆ. ಈಗ ಮಾಡಿದ್ದುಣ್ಣ ಮಾರಾಯ ಅಂತ ಯಾರ್ಯಾರು ಏನೇನು ಮಾಡಿದ್ರು ಅದನ್ನು ಅನುಭವಿಸ್ಲೇಬೇಕಾದ್ರೆ ಈಗಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯ ಕಾರ್ಯದರ್ಶಿ ಹಾಶಿಂ ಬನೂರು, ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ನ ಸೈಯದ್ ಅಮಾನುಲ್ಲಾ, ಅಬ್ದುಲ್ ರಹಮಾನ್, ಫಾದರ್ ಅರ್ಬಟ್, ಡಿಎಸ್ಎಸ್ ಮುಖಂಡಾದ ಬಿಎನ್ ಗಂಗಾಧರಪ್ಪ, ಕೆಎಂ ಫಜಾಲುಲ್ಲಾ, ಜಾವೇದ್ ಬೇಗ್, ಜರಾರ್ ಹುಸೇನ್, ಸಜಾದ್, ಇಮ್ತಿಯಾಜ್, ಅಬ್ಬಾಸ್, ಅದ್ನಾನ್, ಹಸೀನಾ ಬೇಗಂ, ಇಬ್ರತ್ ಉನ್ನಿಸಾ, ನಶ್ರಾ ಬಾನು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.